ನಮಸ್ಕಾರ ವೀಕ್ಷಕರೇ, ಇವತ್ತು ತುಂಬ ಇಂಟ್ರೆಸ್ಟಿಂಗ್ ವಿಷಯ ಬಗ್ಗೆ ನಾನು ಮಾತಾಡ್ತೀನಿ. ಏನಂದರೆ ಸ್ಪೆಷಲಿ ಹೊಸ ದಂಪತಿಗಳಿಗೆ, ಯಾರು ಹೊಸ ಮದುವೆ ಆಗಿದೆ ಅಥವಾ ಯಾರು ಹೊಸ ರಿಲೇಷನ್ಶಿಪ್ನಲ್ಲಿ ಇದ್ದೀರಾ, ಫಸ್ಟ್ ಟೈಮ್ ಅವರಿಗೆ ಏನಂದರೆ ಸೆಕ್ಸ್ ಅಂದರೆ ಏನಂತ ಅವರು ಗೊತ್ತಿಲ್ಲ, ಅಥವಾ ಹುಡುಗರು ಹಾಸ್ಟೆಲ್ನಲ್ಲಿ ಜಾಸ್ತಿ ಹಸ್ತಮಿಥುನ ಮಾಡ್ತೀರಾ, ಅಥವಾ ಸ್ಪೆಷಲಿ ಬೆಡ್ ಮೇಲೆ ರಬ್ ಮಾಡ್ತೀರಾ. ಅದರದಿಂದ ಏನು ಕಾಮನ್ ಇನಿಷಿಯಲ್ ಇಂಜುರೀಸ್ ಆಗುತ್ತೆ. ಅದು ಸ್ಮಾಲ್ ಜಸ್ಟ್ ಒಂದು ಸ್ಕಿನ್ ಕಟ್ ಇಟ್ಕೊಂಡು ಒಂದು ಪೆನೈಲ್ ಫ್ರ್ಯಾಕ್ಚರ್ ಕೂಡ ಆಗ್ಬೋದು. ಸೊ ಈ ಇಂಜುರೀಸು ಮತ್ತು ಇದಕ್ಕೆ ವಾರ್ನಿಂಗ್ ಸೈನ್ ಏನು, ಇದಕ್ಕೆ ಹೇಗೆ ನೀವು ಅಡ್ರೆಸ್ ಮಾಡಬೇಕಂತ ಈ ವಿಷಯದಲ್ಲಿ ಹೇಳ್ತೀನಿ. ನಮಸ್ಕಾರ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಫಾರ್ ಎಕ್ಸಾಂಪಲ್, ತಾವು ಇವಾಗ ಪ್ಯೂಬರ್ಟಿ ಅಟೆಂಡ್ ಮಾಡ್ತಿದ್ದೀರಾ, 16-17 ಇಯರ್ಸ್ ಆಗಿದೆ. ಸೊ ಯಾರೋ ತಾವು ಹಾಸ್ಟೆಲ್ನಲ್ಲಿ ಹೋಗಿದ್ದೀರಾ, 10th ಕ್ಲಾಸ್ನಲ್ಲಿ ಇದ್ದೀರಾ, ಯಾರೋ ಸೀನಿಯರ್ಸು ಫ್ರೆಂಡ್ಸು ಏನೋ ಹಸ್ತಮೈಥುನ ನಿಮಗೆ ಹೇಳ್ಕೊಟ್ಟಿದ್ದಾರೆ, ನಿಮಗೆ ಅದಕ್ಕಿಂತ ಮುಂಚೆ ಹಸ್ತಮೈಥುನ ಅಂದ್ರೇ ಏನೋ ಗೊತ್ತಿರಲಿಲ್ಲ. ಸೊ ಅವಾಗ ನೀವು ಫಸ್ಟ್ ಟೈಮ್ ನೀವು ಜೋರಾಗಿ ಚರ್ಮನ ಹಿಂದ್ಗಡೆ ಎಳೆಯೋಕ್ಕೆ ಪ್ರಯತ್ನ ಮಾಡ್ತಾರೆ, ಅಥವಾ ಸ್ವಲ್ಪ ಫೋರ್ಸ್ಫುಲ್ ಹಿಂದೆ ಮುಂದೆ ಮಾಡುವಾಗ ಆವಾಗ ಆ ಚರ್ಮ ಕಟ್ ಆಗ್ಬೋದು. ಆ ಗ್ಲ್ಯಾನ್ಸ್ ಪೆನಿಸ್ ಏನು ಕವರ್ ಆಗಿದ್ದು ಪ್ರಿಪ್ಯೂಸ್ ಇರುತ್ತೆ ನೋಡಿ, ಅದರಲ್ಲಿ ಒಂದು ಟೇರ್ ಆಗಿದ್ದಿರ್ಬೋದು. ಸೊ ಅಲ್ಲಿಂದ ಸ್ವಲ್ಪ ಸಮ್ಟೈಮ್ಸ್ ಏನಾಗುತ್ತೆ, ರಕ್ತ ಹೋಗುತ್ತೆ, ಸ್ವಲ್ಪ ಟೈಮ್ ಊತ ಬಂದಿದಿರುತ್ತೆ, ವೆರಿ ಪೇನ್ಫುಲ್. ಸೊ ಆ ಕಂಡೀಷನಲ್ಲಿ ಮನೆಯಲ್ಲಿ ಏನು ಮಾಡ್ಬೋದು, ಇನ್ ಕೇಸ್ ಆ ಥರ ಬ್ಲೀಡಿಂಗ್ ಆಗ್ತಾ ಇದ್ದರೆ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾವುದೋ ಒಂದು ಕಾಟನ್ ಬಟ್ಟೆ ಅಥವಾ ಯಾವುದೋ ಒಂದು ಫ್ರೆಶ್ ಬಟ್ಟೆನ ತೊಗೊಂಡ್ಬಿಟ್ಟು ಅಲ್ಲಿ ಹೋಲ್ಡ್ ಮಾಡಿಬಿಟ್ಟು ಆ ರಕ್ತ ಹೋಗೋವರೆಗೆ, ಸ್ಟಾಪ್ ಆಗೋವರೆಗೆ ಈ ಥರ ಸ್ಲೋಲಿ ಜೆಂಟಲ್ಲಾಗಿ ಇದು ಟೈಟಾಗಿ ಹೋಲ್ಡ್ ಮಾಡಬೇಕು. ಒಂದು ಸರ್ತಿ ರಕ್ತ ನಿಂತಾದ್ಮೇಲೆ ಸ್ವಲ್ಪ ಊತ ಇದ್ದಿರುತ್ತೆ, ಆ ಊತ ಇಳಿಬೇಕಂದ್ರೆ ಏನು ಮಾಡಬೇಕು, ಯಾವುದೋ ಒಂದು ಬಟ್ಟೆನಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ಆ ಬಟ್ಟೆನ ಅದರ ಮೇಲೆ ಪೆನಿಸ್ ಮೇಲೆ ಇಡಬೇಕು. ಅದರದಿಂದ ಏನಾಗುತ್ತೆ, ಊತ ಕಡಿಮೆ ಆಗುತ್ತೆ. ಸೊ ಇದು ಜಸ್ಟ್ ಯಾರಿಗೆ ಜಸ್ಟ್ ಸ್ಕಿನ್ ಕಟ್ ಆಗಿದೆ ಅಥವಾ ಪೀಲ್ ಆಗಿದೆ, ಮೇಲಿನ ಚರ್ಮ ಸ್ವಲ್ಪ ಉದುರೋಗಿದೆ ಅಂದರೆ ಆ ಕಂಡೀಷನಲ್ಲಿ ಇದು ಮಾಡ್ಬೋದು. ಎರಡನೇದು ಏನಂದರೆ, ಒಬ್ರೊಬ್ರು ಏನು ಮಾಡ್ತಾರೆ, ಔಟ್ ಆಫ್ ಏನಂತಾರೆ ಎಕ್ಸೈಟ್ಮೆಂಟು, ಪೆನಿಸ್ಗೆ ಬೆಡ್ ಮೇಲೆ ಜೋರಾಗಿ ರಬ್ ಮಾಡ್ತಾರೆ. ಆವಾಗ ಅಲ್ಲಿನ ಲೋಕಲ್ ಮಸಲ್ ಸ್ಪಾಸಮ್ ಆಗ್ಬೋದು, ಪೆನೈಲ್ ಮಸಲ್ ಸ್ಪಾಸಮು, ಅಥವಾ ಅದರಲ್ಲಿ ಸ್ಪ್ರೇನ್ ಆಗುತ್ತೆ, ಪೆನಿಸ್ ಮಸಲ್ಗೆ ಸ್ಪ್ರೇನ್ ಆಗುತ್ತೆ. ಆ ಕಂಡೀಷನಲ್ಲಿ ಏನಾಗುತ್ತೆ, ಪೆನಿಸ್ಗೆ ಊತ ಬಂದಿದಿರುತ್ತೆ, ಪೆನಿಸ್ ಆಮೇಲೆ ಸ್ಟ್ಯಾಂಡ್ ಆಗಲ್ಲ ಕರೆಕ್ಟಾಗಿ, ಹೆವಿನೆಸ್ ಫೀಲ್ ಆಗುತ್ತೆ. ಸೊ ಆ ಕಂಡೀಷನಲ್ಲಿ ರೈಸ್ ಅಂದರೆ ಏನು, ಒಂದು ಈಸ್ ರೆಸ್ಟ್, ಸೆಕ್ಸ್ ಅವಾಯ್ಡ್ ಮಾಡಿ ಅಥವಾ ಪೆನಿಸ್ಗೆ ರಬ್ ಮಾಡೋದು ಅವಾಯ್ಡ್ ಮಾಡಿ. ಆಮೇಲೆ ಎಲಿವೇಶನ್ ಅಂದರೆ ಸ್ವಲ್ಪ ನೀವು ತೊಡೆ ಕೆಳಗಡೆ ಚೂರು ಪಿಲ್ಲೋ ಏನಾದರೂ ಕೊಟ್ಬಿಟ್ಟು ಸ್ವಲ್ಪ ಆ ಪೋರ್ಷನ್ನ ಹೈಟಾಗಿ ಇರಬೇಕು. ಆಮೇಲೆ ಮೂರನೇದು ಕಾಂಪ್ರೆಷನ್ ಅಂದರೆ ಸ್ವಲ್ಪ ಯಾವುದೋ ಬಟ್ಟೆ ತೊಗೊಂಡ್ಬಿಟ್ಟು ಲೈಟಾಗಿ ಅದಕ್ಕೆ ಸುತ್ತಬೇಡಿ. ಮೂರನೇದು ಐಸ್ ಅಪ್ಲಿಕೇಶನ್. ಸೊ ಅದರಲ್ಲಿ ಏನಂದರೆ ಸ್ವಲ್ಪ ಊತ ಕಡಿಮೆ ಆಗಬೇಕಂದ್ರೆ ಇದು ಐಸ್ ಅಪ್ಲಿಕೇಶನ್ ಮಾಡಬೇಕು. ಆವಾಗ ಏನಾಗುತ್ತೆ, ಸ್ಲೋಲಿ ಆ ಊತ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ ಸರ್ಟನ್ ಕಂಡೀಷನ್ ಸ್ವಲ್ಪ ಹುಡುಗರು ಏನು ಮಾಡ್ತಾರೆ, ಒಂದೊಂದು ಸರ್ತಿ ಜೋರಾಗಿ ರಬ್ ಮಾಡುವಾಗ ಪೆನಿಸ್ಗೆ ಎರಡು ಕಡೆ ಏನು ಕಾರ್ಪಸ್ ಕ್ಯಾವೆನಸ್ ಏನಿರುತ್ತೆ ನೋಡಿ, ಅದೇನು ಫೈಬ್ರಸ್ ಹಾರ್ಡ್ ಮಾಸ್ ಏನಿರುತ್ತೆ ಜೊತೆಗೆ ಜೋರಾಗಿ ಇದು ಮಾಡುವಾಗ ಅದು ಕಟ್ ಆಗಿಬಿಡುತ್ತೆ. ಒಂದು ಮೂಳೆ ಕಟ್ ಹೇಗಾಗುತ್ತೆ ನೋಡಿ, ಆ ಥರ ಲಿಗಮೆಂಟ್ ಕಟ್ ಆಗಿಬಿಡುತ್ತೆ. ಸೊ ಅದು ಲಿಗಮೆಂಟ್ ಕಟ್ ಆಗಿಬಿಟ್ರೆ ಪೆನಿಸ್ ಒಂದು ಸೈಡ್ಗೆ ಟಿಲ್ಟ್ ಆಗಿಬಿಡುತ್ತೆ. ಸೊ ದಟ್ ಈಸ್ ವೆರಿ ಪೇನ್ಫುಲ್. ಮತ್ತು ಅದಕ್ಕೆ ನೀವು ಒಂದು ಪ್ರಾಪರ್ ಡಾಕ್ಟರ್ ಹತ್ರ ಹೋಗಿನೇ ಚಿಕಿತ್ಸೆ ಮಾಡಬೇಕು. ಯಾಕಂದರೆ ಇದಕ್ಕೆ ತಮಗೆ ಮನೆಯಲ್ಲಿ ಚಿಕಿತ್ಸೆ ಮಾಡೋಕ್ಕಾಗಲ್ಲ. ಮತ್ತು ಪೆನೈಲ್ ಫ್ರ್ಯಾಕ್ಚರ್ ಈಸ್ ವೆರಿ ಕಾಮನ್. ಸಮ್ ಟೈಮ್ ಏನಾಗುತ್ತೆ, ತಾವು ಸೆಕ್ಸ್ ಮಾಡ್ತಾ ಇರೋ ಫೋರ್ಸ್ಫುಲಿ ಆನ್ ಅಪ್ ಸಡನ್ ಪಾರ್ಟ್ನರ್ ಏನೋ ಸ್ವಲ್ಪ ಒಂದು ಸೈಡ್ ಮೂವ್ ಆಗ್ತಾರೆ, ಅಥವಾ ತಾವು ಏನೋ ಹಾಕುವಾಗ ಒಂದು ಸ್ವಲ್ಪ ಮೂವ್ ಆಗಿಬಿಟ್ರೆ ಏನಾಗುತ್ತೆ, ಈ ಒಳಗಡೆ ಹೀಗೆ ಹೋಗ್ಬಿಡೋದು ಏನಾಗುತ್ತೆ, ಒಂದೇ ಸತಿ ಇಲ್ಲಿ ಮುಂದ್ಗಡೆ ಹಿಟ್ ಆಗುತ್ತೆ. ಆವಾಗ ಆ ಫೋರ್ಸ್ದಿಂದ ಏನಾಗುತ್ತೆ, ಈ ಒಳಗಡೆ ಲಿಗಮೆಂಟ್ ಕಟ್ ಆಗಿಬಿಡುತ್ತೆ. ಕಟ್ ಆದಮೇಲೆ ಪೆನಿಸ್ನಲ್ಲಿ ಉದ್ರೇಕ ಬರೋದು ಸ್ಟಾಪ್ ಆಗುತ್ತೆ. ಆ ಟೈಮ್ನಲ್ಲಿ ನೀವು ಒಂದು ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋದ್ರಿ, ಯೂರಲಾಜಿಸ್ಟ್ ಹತ್ರ, ಸರ್ಜನ್ ಹತ್ರ ಹೋದ್ರಿ, ಅವ್ರು ಏನು ಮಾಡ್ತಾರೆ, ಪರ್ಫೆಕ್ಟಾಗಿ ನಿಮಗೆ ಏನು ಅದಕ್ಕೆ ಅಡ್ರೆಸ್ ಮಾಡಬೇಕು, ಅದು ಜಸ್ಟ್ ನೀವು ಮೆಡಿಸಿನ್ನು ಮತ್ತು ಕಾಂಪ್ರೆಷನ್ನ ರೆಡಿ ಮಾಡ್ಬೋದು, ಅಥವಾ ಇಮಿಡಿಯೇಟ್ಲಿ ಅದಕ್ಕೆ ಇನ್ಸ್ಟೆಂಟ್ ಸರ್ಜರಿ ಮಾಡಬೇಕಂತ ಅವ್ರು ಸಜೆಸ್ಟ್ ಮಾಡ್ತಾರೆ. ಸೊ ಇದಕ್ಕೆ ಸೆಕ್ಸ್ ಮಾಡುವಾಗ ಅನ್ನೆಸೆಸರಿ ಓವರ್ ಎಕ್ಸೈಟೆಡ್ ಮಾಡಿಬಿಟ್ಟು ಸೆಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಇದು ಒಂದು ಸೂಕ್ಷ್ಮ ಆರ್ಗನ್ ಇದೆ, ಇದರಲ್ಲಿ ಮೂಳೆ ಇರಲ್ಲ. ಇಟ್ ಈಸ್ ಆಲ್ ಮಸಲ್ ಆ್ಯಂಡ್ ಲಿಗಮೆಂಟ್ ದ್ಯಾಟ್ ಮೇಕ್ ಯು ಪೆನಿಸ್ ಹಾರ್ಡರ್. ಸೊ ಇದಕ್ಕೆ ಅನ್ನೆಸೆಸರಿ ಓವರ್ ಎಂಥಾಜಿಯಾಸಮ್ನಲ್ಲಿ ಇದಕ್ಕೆ ಮಿಸ್ಹ್ಯಾಂಡಲ್ ಮಾಡಬಾರ್ದು. ಯಾಕಂದರೆ ಪೆನಿಸ್ ಫ್ರ್ಯಾಕ್ಚರ್ ಆದರೆ ತುಂಬ ಡಿಫಿಕಲ್ಟ್ ಇರುತ್ತೆ ಚಿಕಿತ್ಸೆ. ಸ್ವಲ್ಪ ಜನರದ್ದು ಏನು ಕ್ವಶನ್ ಇರುತ್ತೆ ಅಂದರೆ, ನನಗೆ ಪೆನಿಸ್ ಕ್ರಾಸ್ ಆಗಿದೆ,
ಲೆಫ್ಟ್ ಸೈಡಿಗೆ ಇರುತ್ತೆ ಅಥವಾ ರೈಟ್ ಸೈಡಿಗೆ ಇರುತ್ತೆ ಅಥವಾ ಈ ಥರ ಮೇಲೆ ಇರುತ್ತೆ. ಸರ್ ಅದರಿಂದ ಸೆಕ್ಸ್ ಲೈಫ್ನಲ್ಲಿ ಏನಾದರೂ ಸಮಸ್ಯೆ ಆಗ್ಬೋದಾ ಅಂತ. ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಿರುತ್ತೆ ಗೊತ್ತಾ, ತಮ್ದು ಏನು ಅಭ್ಯಾಸ ಇದೆ ಸ್ಟಾರ್ಟಿಂಗ್ ಹಿಡಿದೇ ತಮ್ಮ ಪೆನಿಸ್ನ ಯಾವ ಸೈಡ್ನಲ್ಲಿ ಒಬ್ಬರೊಬ್ರಿಗೆ ಏನಾಗುತ್ತೆ ಲೆಫ್ಟ್ ಸೈಡಿಗೆ ಇಡೋದು ಅಭ್ಯಾಸ ಆಗಿದಿರುತ್ತೆ. ಸೊ ಅದು ಸ್ವಲ್ಪ ಲೆಫ್ಟ್ ಕರ್ವೇಚರ್ ಇರುತ್ತೆ ಅಥವಾ ಒಬ್ಬರೊಬ್ರಿಗೆ ಲೈಟ್ ಸೈಡ್ ಡಿವಿಯೇಷನ್ ಆಗಿದಿರುತ್ತೆ. ಸೊ ದಟ್ ಈಸ್ ವೆರಿ ನ್ಯಾಚುರಲ್. ಇದು ಏನು ಸಮಸ್ಯೆ ಮಾಡಲ್ಲ. ಒಂದ್ಸತಿ ತಾವು ಸೆಕ್ಸ್ ಮಾಡುವಾಗ, ಯಾಕಂದರೆ ಇತ್ತೀಚೆಗೆ ಬೋನ್ಲೆಸ್ ಆರ್ಗನು ಆಮೇಲೆ ಸ್ಟ್ರೇಟ್ ಆಗೇ ಆಗುತ್ತೆ. ಸೊ ಒನ್ ಸೈಡ್ ಡಿವಿಯೇಷನ್ದಿಂದ ನಿಮಗೆ ಸೆಕ್ಸ್ ಲೈಫ್ ಮೇಲೆ ಏನೂ ಎಫೆಕ್ಟ್ ಆಗಲ್ಲ. ಇನ್ ಸರ್ಟನ್ ಕಂಡೀಷನ್ಸ್ ಏನಂದರೆ, ಒಂದೊಂದು ಸತಿ ಓವರ್ ಸ್ಪೀಡ್ದಿಂದ ಸೆಕ್ಸ್ ಮಾಡ್ತಾ ಇದ್ದಾರೆ, ಜೋರಾಗಿ ಪೆನಿಸ್ನ ರಬ್ ಮಾಡಿದ್ರೆ ಪೆನಿಸ್ ಶಾಫ್ಟ್ ಏನಾದರೂ ಫ್ರ್ಯಾಕ್ಚರ್ ಆಯಿತು, ಏನು ಲಿಗಮೆಂಟ್ಸ್ ಏನಿದೆ ನೋಡಿ ಅವಾಗ ಫ್ರ್ಯಾಕ್ಚರ್ ಆದರೆ, ಹಾಫ್ ಸ್ಟ್ರೇಟ್ ಇದೆ ಹಾಫ್ ಕ್ರಾಸ್ ಆದರೆ ಅದು ದಟ್ ಈಸ್ ಎ ವರಿಂಗ್ ಸೈನ್. ಆ ಥರ ಏನಾದರೂ ಇದ್ದರೆ ತಾವು ಅವಾಗ ಡಾಕ್ಟರ್ ಹತ್ರ ಹೋಗಲೇಬೇಕು. ಬಟ್ ಜಸ್ಟ್ ಜನರಲಿ ನಾನು ಯಂಗ್ ಏಜಿಂದನೂ ನೋಡ್ತಾ ಇದ್ದೀನಿ ಸರ್, ನನಗೆ ಲೆಫ್ಟ್ ಸೈಡೇ ಕರ್ವೇಚರ್ ಇದೆ ಅಥವಾ ರೈಟ್ ಸೈಡೇ ಕರ್ವೇಚರ್ ಇದೆ ಅಂದರೆ